ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬಿಂದಿಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನೆಲ್ಲ ಸ್ಪ್ರೆಡ್ ಮಾಡಿಕೊಂಡು 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ ಸೆರಗು ಕಡೆಯಿಂದ. ಈ ರೀತಿ ನೆರಿಗೆ ಇಡೋದು ತುಂಬ ಸುಲಭ. ಬಿಗಿನರ್ಸ್ ಆದರೆ ಈ ರೀತಿ ಟ್ರೈ ಮಾಡಿ. ಇಲ್ಲ ನಮಗೆ ನೆರಿಗೆ ಇಡೋದು ಚೆನ್ನಾಗಿ ಬರುತ್ತೆ ಅನ್ನೋರು ಕೈಯಲ್ಲೇ ಇಟ್ಕೊಂಡು ನೆರಿಗೆ ಇಡ್ಬೋದು. ನನ್ನ ಚಾನಲಲ್ಲಿ ಅಮ್ಮನವ್ರಿಗೆ ಬೇರೆ ಬೇರೆ ರೀತಿಯ ಸೀರೆ ಉಡಿಸುವ ವಿಧಾನಗಳಿದೆ. ಅದನ್ನು ನೋಡಿ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಅದನ್ನು ಈ ಬಾರಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ. ಈ ರೀತಿ ಸೀರೆ ಉಡಿಸೋದಕ್ಕೆ ಸೆರಗು ಬಿಡೋದಿಲ್ಲ. ಸೀರೆ ಫುಲ್ ನೆರಿಗೆ ಇಟ್ಕೋಬೇಕು. ಈಗ ನೆರಿಗೆ ಇಟ್ಟಿದ್ದಾಯಿತು. ಮುಂದೆ ಇರೋ ನೆರಿಗೆಗಳನ್ನು ಹಿಂದೆ ತಗೊಂಡೋಗ್ಬೇಕು. ಹಿಂದೆಯಿಂದ ತಳ್ಳಿದರೆ ನೆರಿಗೆ ಎಲ್ಲ ಜಾರ್ಕೊಳ್ಳುತ್ತೆ. ಮುಂದೆಯಿಂದನೇ ತಗೊಂಡೋಗ್ಬೇಕು ನೆರಿಗೆಗಳು. ನೋಡಿ ಎಷ್ಟು ಈಸಿಯಾಗಿ ತಗೊಂಡೋಗ್ಬೋದು ಅಂತ. ಈಗ ನೆರಿಗೆಗಳನ್ನು ಚೆಕ್ ಮಾಡಿಕೊಂಡು ಕ್ಲಿಪ್ಪನ್ನು ಹಾಕೋತೀನಿ. ಎರಡೂ ಕಡೆನೂ ಅಷ್ಟೇ ಕ್ಲಿಪ್ ಹಾಕೋ ಮೊದಲು ನೆರಿಗೆಗಳನ್ನು ಚೆಕ್ ಮಾಡಬೇಕು. ಮಧ್ಯದಲ್ಲೂ ಸಹ ಒಂದು ಕ್ಲಿಪ್ ಹಾಕೋತೀನಿ. ಈಗ ಬ್ಲೌಸ್ ಪೀಸ್ ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬ್ಲೌಸ್ ಪೀಸು ಸೀರೆ ಉದ್ದವಾಗಿರುತ್ತಲ್ವ, ಅದೇ ರೀತಿ ಇಟ್ಕೊಂಡು ಸೀರೆ ಇಡೋ ರೀತಿನೇ ನೆರಿಗೆ ಇಡಬೇಕು. 3ರಿಂದ 4 ನೆರಿಗೆ ಬರುತ್ತೆ ಅಷ್ಟೇ. ಬ್ಲೌಸ್ ಪೀಸ್ ದೊಡ್ಡದಿದ್ರೆ 4 ನೆರಿಗೆ ಬರುತ್ತೆ, ಚಿಕ್ಕದಿದ್ರೆ 3 ನೆರಿಗೆ ಬರುತ್ತೆ. ಈ ನೆರಿಗೆಗಳಿಗೆ ನಾನು ಗುಂಡ್ಪಿನ್ ಹಾಕೋತೀನಿ. ಮಧ್ಯದಲ್ಲೂ ಸಹ ಗುಂಡ್ಪಿನ್ ಹಾಕೋತೀನಿ. ಸೀರೆಯ ನೆರಿಗೆ ಮತ್ತು ಬ್ಲೌಸ್ ಪೀಸ್ ಫೋಲ್ಡ್ ಮಾಡಿದಾಯಿತು. ಈಗ ಕಲಶ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಕಲಶ ಇಡೋದಕ್ಕೆ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ, ಬೋರ್ಲ್ ಹಾಕಿರೋ ಬಟ್ಲು. ಅದರ ಮೇಲೆ ಡಬಲ್ ಸೈಡೆಡ್ ಟೇಪ್ ಅಂಟಿಸಿದ್ದೀನಿ. ಅದರ ಮೇಲೆ ಬಿಂದಿಗೆನ ಇಟ್ಟು ಬಿಂದಿಗೆಗೊಂದು ಕೋಲ್ ಕಟ್ಕೋತೀನಿ. ನೋಡಿ ಈ ರೀತಿ ಅಂಟಿಸ್ಕೊಂಡು ಒಂದು ಕೋಲ್ ಕಟ್ಕೋಬೇಕು. ಬಟ್ಲು ಇರುತ್ತಲ್ವ, ಅಲ್ಲಿ ನೆರಿಗೆ ಈ ರೀತಿ ಇಟ್ಕೊಂಡು ಎರಡೂ ಸೈಡು ಬಿಂದಿಗೆಯ ಮೇಲೂ ಬರಬೇಕು, ಬಟ್ಲ ಮೇಲೂ ಬರಬೇಕು. ಆ ರೀತಿ ನೆರಿಗೆ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಉದ್ದ ಎಷ್ಟಿದೆ ಅಂತ. ಈಗ ಉದ್ದ ಏನಾದರೂ ಕಡಿಮೆ ಬೇಕಾದರೆ ಹಿಂದೆ ಒಂದು ಕ್ಲಿಪ್ ಹಾಕೋಬೇಕು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು. ನಾನು ಸೀರೆ ಫುಲ್ ಬಿಡ್ತಿರೋದ್ರಿಂದ ನೆರಿಗೆ ನಾನು ಉದ್ದ ಕಡಿಮೆ ಮಾಡ್ಕೋತಿಲ್ಲ. ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು, ಎರಡೂ ಕಡೆ ಸಮನಾಗಿರೋ ರೀತಿ. ಈಗ ನೆರಿಗೆಗೆ ಒಂದು ದಾರ ಕಟ್ತಿದ್ದೀನಿ. ದಾರ ಕಟ್ಟೋದು ಆದಷ್ಟು ಟೈಟಾಗಿ ಕಟ್ಟಬೇಕಾಗತ್ತೆ. ಲೂಸ್ ಬಿಟ್ಟರೆ ನೆರಿಗೆ ಎಲ್ಲ ಜಾರ್ಕೊಡುತ್ತೆ. ಆಮೇಲೆ ಸೀರೆ ಉಡಿಸೋದು ಕಷ್ಟ ಆಗುತ್ತೆ, ನೆರಿಗೆ ಎಲ್ಲ ಜಾರ್ಕೊಂಡ್ಬಿಡುತ್ತೆ, ಅಷ್ಟು ಚಂದ ಬರಲ್ಲ. ಹಾಗೆ ದಾರ ಕಟ್ಕೊಂಡಾದ್ಮೇಲೆ ನೆರಿಗೆನ ಸ್ವಲ್ಪ ಕ್ಲಿಪ್ಗಳನ್ನು ತೆಗೆದು ನೆರಿಗೆನ ಸ್ಪ್ರೆಡ್ ಮಾಡಿ ಎರಡೂ ಸೈಡ್ ಇರೋವಂಥ ಮೊದಲನೇ ನೆರಿಗೆಗಳನ್ನು ಇಟ್ಕೊಂಡು ಒಂದು ಗುಂಡ್ಪಿನ್ ಹಾಕ್ತೀನಿ. ಈಗ ಜಾಸ್ತಿ ಸ್ಪ್ರೆಡ್ ಮಾಡ್ತಿಲ್ಲ, ಗುಂಡ್ಪಿನ್ ಹಾಕಿದ್ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ನೋಡಿ ಎರಡೂ ಸೈಡ್ ಇರೋವಂಥ ಮೊದಲನೇ ನೆರಿಗೆಗಳನ್ನು ತಗೊಂಡು ಒಂದು ಸೇಫ್ಟಿ ಪಿನ್ ಹಾಕೋತಾ ಇದ್ದೀನಿ. ಈಗ ಒಂದೊಂದೇ ನೆರಿಗೆನ ಚೆಕ್ ಮಾಡಿಕೊಂಡು ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ.
ಈಗ ಒಂದು ಸೈಡ್ ಆಯಿತು ನೆರಿಗೆ ಸ್ಪ್ರೆಡ್ ಮಾಡಿದ್ದು, ಇನ್ನೊಂದು ಸೈಡು ಸಹ ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಈಗ ಬ್ಲೌಸ್ ಪೀಸನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಗುಂಡ್ಪಿನ್ ಹಾಕಿಟ್ಕೊಂಡಿದ್ವಲ್ಲ ಬ್ಲೌಸ್ ಪೀಸನ್ನು ನೋಡಿ, ಕಲ್ಶದ ಎರಡೂ ಭಾಗಕ್ಕೆ ಈ ರೀತಿ ಸಮನಾಗಿ ಹಾಕೋಬೇಕು. ಉದ್ದ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಈಗ ಮೊದಲನೇ ನೆರಿಗೆಗಳು ಎರಡೂ ಸೈಡು ಇಟ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕೋತೀನಿ. ಈಗ ಒಂದು ದಾರ ಕಟ್ತೀನಿ. ಹಿಂದೆ ಇರುತ್ತಲ್ವಾ ಬ್ಲೌಸ್ ಪೀಸ್ ಉಳಿದಿರೋವಂಥದ್ದು, ಅದನ್ನು ಸೇರಿಸಿ ಕಟ್ತೀನಿ. ಆಗ ಬ್ಲೌಸ್ ಪೀಸು ನೀಟಾಗಿ ಕೂರುತ್ತೆ. ಈಗ ಬ್ಲೌಸ್ ಪೀಸ್ನ ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ ನೀಟಾಗಿ, ಕಲ್ಶ ಕಾಣದೇ ಇರೋ ರೀತಿ. ಮುಂದೆ ಏನಾದರೂ ಲೂಸ್ ಇದೆ ಅನಿಸಿದರೆ ನೆರಿಗೆಗಳು ಹಿಂದೆ ಎಳೆದಾಗ ಅದು ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ಹಿಂದೆ ಎಳ್ಕೋಬೇಕು. ಎಳೆದಾಗ ಮುಂದೆ ನೀಟಾಗಿ ಕಾಣುತ್ತೆ. ಈಗ ಡಾಬು ಕಟ್ತಿದ್ದೀನಿ. ಇನ್ನು ಉಳಿದಿರೋಂಥ ಒಡವೆಗಳನ್ನು ಹಾಕ್ತಿದ್ದೀನಿ. ನೀವು ಅಮ್ಮನವ್ರಿಗೆ ಯಾವ ರೀತಿ ಒಡವೆಗಳು ಹಾಕಬೇಕು ಅಂತಿದ್ದೀರಾ ಆ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಈಗ ಕಾಯನ್ನಿಟ್ಟು ಮುಖಪದ್ಮವನ್ನು ಕಟ್ತಿದ್ದೀನಿ. ಮತ್ತೊಂದು ಸರಿ ನೆರಿಗೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ನಾವು ಅಲಂಕಾರ ಎಲ್ಲ ಮುಗ್ದಾದ್ಮೇಲೆ ಒಂದ್ಸರಿ ನೆರಿಗೆನ ಚೆಕ್ ಮಾಡ್ಕೋಬೇಕು. ಈಗ ನೆರಿಗೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾಯಿತು. ಈಗ ಜಡೆಯನ್ನು ಇಡ್ತೀನಿ. ಹೂಗಳನ್ನು ಇಡ್ತೀನಿ. ನೋಡಿ, ಫೈನಲ್ ಲುಕ್ ಈ ರೀತಿ ಬರುತ್ತೆ. ನೋಡಿ ಎಷ್ಟು ಚೆಂದ ಇದೆ ಅಂತ. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ. ನೆರಿಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಅಲ್ಲ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಂತ. ಸುಲಭವಾಗಿ ಮಾಡ್ಕೋಬೋದು.